ಮುಸ್ಲಿಂ ವ್ಯಕ್ತಿಯನ್ನ ನಂಬಿ ಬೀದಿಗೆ ಬಿದ್ದ ವಿಚ್ಛೇದಿತ ಹಿಂದೂ ಮಹಿಳೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ಮಹಿಳೆಗೆ ಮೋಸ ಆಗಿದ್ದು ನ್ಯಾಯಕ್ಕಾಗಿ ಅಂಗಲಾಚಿಸ್ತಾ ಇದ್ದಾರೆ. ಬಾಗಲಕೋಟೆ ಎಸ್ಪಿಗೆ ಮಹಿಳೆ ದೂರು ಕೊಟ್ಟಿದ್ದಾರೆ. ಸವೀಫ್ ಅನ್ನೋನಿಂದ ಮೋಸ ಅಂತ ಶ್ರೀದೇವಿ ಆರೋಪ ಮಾಡ್ತಾ ಇದ್ದು 14 ವರ್ಷದ ಹಿಂದೆ ಹಿಂದೂ ವ್ಯಕ್ತಿಯನ್ನ ಈಕೆ ಮದುವೆಯಾಗಿರ್ತಾರೆ. ಸವೀಫ್ ಎಂಬಾತ ಕೊಲೆ ಬೆದರಿಕೆ ಹಾಕಿ ಮದುವೆಯಾದ ಆರೋಪ ಕೇಳಿಬರ್ತಾ ಇದೆ. ಮೊದಲ ಗಂಡನಿಂದ ಡಿವೋರ್ಸ್ ಪಡೆದು ಸವೀಫ್ ಹಿಂದೆ ಹೋಗಿರ್ತಾರೆ ಶ್ರೀದೇವಿ ಮತಾಂತರವಾಗಿ ಹಬೀಬಾ ಅಂತ ಹೆಸರು ಬದಲಾಯಿಸಿಕೊಳ್ತಾರೆ. ಕೆಲ ದಿನಗಳ ಕಾಲ ಸವೀಫ್ನೊಂದಿಗೆ ಜೀವನ ಮಾಡ್ತಾ ಇದ್ರು ಹಬೀಬಾ. ಈಗ ನನಗೆ ಮೋಸ ಆಗಿದೆ ಅಂತ ಬಾಗಲಕೋಟೆ ಎಸ್ಪಿ ಮೊರೆ ಹೋಗಿದ್ದಾರೆ. ಮತ್ತು ಮದ್ವೆ ಮಾಡ್ಕೊಂಡ್ರಿ ಒಲ್ಲೆ ಅಂತಂದ್ರೆ ಜೀವನ ಬೆದರಿಕೆ ಹಾಕಿದ್ರಿ ಅವ್ರು. ಜೀವನ ಬೆದರಿಕೆ ಹಾಕಿ ಫಸ್ಟ್ನೇ ಗಂಡ ಮನೆಯವರು 4 ಲಕ್ಷ ರೂಪಾಯಿ ಕೊಟ್ಟಿದ್ರಿ. ಅವು 4 ಲಕ್ಷ ರೂಪಾಯಿ ತೊಗೊಂಡು ಕಿಶಿಂದ ನಮ್ಮ ಕಡೆನೇ ಇದ್ರಿ. ಒಂದು 2 ತಿಂಗಳು ಅವ್ರ ಮನೆಯಿಂದ ಜಗಳ ಮಾಡಿ ಬಂದ 4 ಲಕ್ಷ ರೂಪಾಯಿ 4 ತೊಲೆ ಚೈನ್ ತಳಿ ತೊಗೊಂಡು ಕಿಶಿಂದ ಅವ್ರ ಗಪ್ಪಾಗ್ಯಾರ್ರಿ. ಸವೀಪ್ ರೀ ಸವೀಪ್ ರೀ ಮಹಾರಾಷ್ಟ್ರ ಮದುವೆ ಆಗ್ಯಾನ್ರಿ. ಜಾತಿ ಕನ್ವರ್ಟ್ ಮಾಡ್ಕೊಂಡನ ಎಲ್ಲ ಮಾಡೇನ್ರಿ. ಆಗ್ಲಿಕ್ಕಂದ್ರೆ ನೀನು ಕಡಿತೀನಿ, ನೀನು ಕೊಲ್ತೀನಿ, ಕೊಂದ ನೀನು ಎಲ್ಲರ ಹೂತು ಹಾಕ್ತೀನಿ. ನಮ್ಮ ಜೀವನ ಎಲ್ಲ ಹಾಳು ಮಾಡ್ಯಾನ್ರಿ ಅವ. ನಮ್ಗೆ ಜೀವನಾಂಶ ಏನೈತದೆಲ್ಲ ನಮ್ಗೆ ಇಷ್ಟು ಕೊಡ್ಬೇಕ್ರಿ. ಅವ್ರು ಬ್ಯಾಡ ಅಂತಂದ್ರೆ ಬಲವಂತ ಮಾಡಿ ಕರ್ಕೊಂಬಂದ್ರಿ. ನಮ್ಮ ಜೀವನ ಬೀದಿಗೆ ಬಿಟ್ರಿ. ಎಲ್ಲ ರೊಕ್ಕ ರೂಪಾಯಿ ತೊಗೊಂಡು ಕಿಸಿಂದ ಬಲವಂತ ಮಾಡೋ ಕಿಸಿಂದ ನಮ್ಗೆ ಜೀವನ ಬೆದರಿಕೆ ಹಾಕಿ ರೊಕ್ಕ ತೊಗೊಂಡು ಹೋಗಿ ಹೆಂಡತಿ ಮಕ್ಕಳ ಜೋಡಿ ತಾಯಿ ತಂದೆ ಜೋಡಿ ಅಣ್ತಂಬ್ರ ಜೋಡಿ ಎಲ್ಲ ಮಾತಾಡ್ಕೊಂತ ಅದನ್ರಿ. ನಮಗೇನು ಫೋನು ಹಚ್ಚಿಲ್ಲ. ನಮ್ಮ ಫೋನ್ನ ಬಂದಿಟ್ಬಿಟ್ಟಾನ್ರಿ. ಒಂದು ಫೋನ್ ಸ್ವಿಚ್ ಆಫ್ ಮಾಡ್ಯಾನ್ರಿ. ನಂಬಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.